ಕಾಲಚಕ್ರ ತಿರುಗುತ್ತಾ ಇರುತ್ತೆ, ಕಾಲಚಕ್ರ ತಿರುಗುತ್ತಾ ಇರುತ್ತೆ. ಇದು 2 ವರ್ಷ 3 ವರ್ಷ ಅಲ್ಲ, ಕೇವಲ 1 ವರ್ಷ. ಧರ್ಮಯುದ್ಧ ಕಾರ್ ರ್ಯಾಲಿ ಆಗಿದ್ದು ಎಷ್ಟು ವರ್ಷಗಳಾಗಿಲ್ಲ, 1 ವರ್ಷದಲ್ಲಿ ಇಷ್ಟು ನಡೆದಿರುವಂಥದ್ದು ನೀವು ಗಮನಿಸಿ ನೋಡಿ. ಇದೆಲ್ಲವೂ ಸಹ ಒಂದು ಶಕ್ತಿ ರೀ, ಒಂದು ಈ ದೇವರುಗಳ ಶಕ್ತಿನೂ ಹೌದು. ಈ ಸೌಜನ್ಯಗೆ ದೇವಸ್ಥಾನ ಕಟ್ಟಿದಾರಲ್ಲ, ಸೌಜನ್ಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ, ಆ ಶಕ್ತಿ, ಆ ಪವರ್ ಇದೆಯಲ್ಲ, ಆ ಪವರ್, ಆ ಶಕ್ತಿ ಇವತ್ತು ಇವ್ರಿಗೆಲ್ಲರಿಗೂ ಸಹ ಒಂದು ಪಾಠವನ್ನು ಕಲಿಸ್ತಾ ಇರುವಂಥದ್ದು. ಸ್ನೇಹಿತರೆ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬಿ.ವೈ. ವಿಜೇಂದ್ರರವರು ಧರ್ಮಸ್ಥಳಕ್ಕೆ ಹೋಗಿ ದೇವರ ಮುಂದೆ ತಪ್ಪು ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಯಾತಕ್ಕೆ ತಪ್ಪು ಕಾಣಿಕೆ? ನಾವು ನೆನ್ನೆನೂ ಒಂದು ವಿಡಿಯೋ ಮಾಡಿದ್ದೆ. ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ನಲ್ಲಿ ಸೌಜನ್ಯ ಹೋರಾಟದ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಅಲ್ಲಿರುವಂತಹ ವಿಡಿಯೋಗಳನ್ನು ನೀವು ಗಮನಿಸಿ ನೋಡಿ. ಯಾರು ಈ ಹೋರಾಟದ ವಿರುದ್ಧ ನಿಂತ್ಕೊಂಡಿದ್ರೋ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕುತ್ತಾ ಇದ್ದಾರೆ. ನಿನ್ನೆ ನಾನು ವಚನಾನಂದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅವರು ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಮಾತನಾಡಿದ್ದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಇವತ್ತು ನಿರೀಕ್ಷಣಾ ಜಾಮೀನು ರದ್ದಾಗಿ ರೆಗ್ಯುಲರ್ ಬೇಲ್ಗೆ ದಾವಣಗೆರೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ನೀವು ಗಮನಿಸಿ ನೋಡಿ, ವಿಜೇಂದ್ರರವರು ಧರ್ಮಯುದ್ಧ ಅಂತ ಮಾಡಿದ್ರು. ಯಾತಕ್ಕೆ ಮಾಡಿದ್ರು? ಚಿನ್ನಯ್ಯನ ವಿಚಾರ ಬಂತಂದಾಗ ಧರ್ಮಯುದ್ಧ ಅಂತ ಮಾಡಿದ್ರು. 400-500 ಕಾರುಗಳ ರ್ಯಾಲಿ ಮಾಡಿಸಿದ್ರು. ಧರ್ಮಯುದ್ಧದಲ್ಲಿ ಬಂದು ಘೋಷಣೆ ಮಾಡಿದ್ರು. ಅದಾದ ನಂತರ ಸೌಜನ್ಯ ಮನೆಗೆ ಹೋಗಿ ಕೂತ್ಕೊಂಡು ಅಮಾನ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮ ಜೊತೆ ನಾವು ಇರ್ತೀವಿ, ಅದು ಖರ್ಚು ವೆಚ್ಚಗಳನ್ನು ನಾವು ನೋಡ್ಕೊಳ್ತೀವಿ ಅಂದರು. ಸೌಜನ್ಯ ವಿಚಾರ ಸುಪ್ರೀಂ ಕೋರ್ಟಲ್ಲಿ 2 ಹಿಯರಿಂಗ್ ಆಗಿದೆ, ಜುಲೈ ತಿಂಗಳಲ್ಲಿ ಬರ್ತಾ ಇದೆ. ವಿಜೇಂದ್ರ ಏನಾದರೂ ಸುಪ್ರೀಂ ಕೋರ್ಟ್ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರ? ಕುಸುಮಾವತಿ ಅವರಿಗೆ ನೀವು ಹೋಗಿದ್ದೀರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ರ? ಕೊಡಲಿಲ್ಲ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ರು, ಮಾತಾಡ್ಕೊಂಡು ಹೋದರು. ಇದೆಲ್ಲವೂ ಸಹ ಒಂದು ರೀತಿಯಾದಂತಹ ಕಲಿಯುಗದಲ್ಲಿ ಪವಾಡಗಳು ಅಂತ ನಾವೇನು ಹೇಳ್ತೀವಿ. ಕಲಿಯುಗದಲ್ಲಿ ಸತ್ಯ ಇದೆ ಅಂತ ನಾವೇನು ಪದೇ ಪದೇ ಹೇಳ್ತಾ ಇರ್ತೀವಲ್ಲ, ಆ ಸತ್ಯ ಇವತ್ತು ಇವರಿಗೆಲ್ಲರಿಗೂ ಸಹ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಒಂದು ಚಾಟಿ ಏಟು ಬೀಸ್ತಾ ಇರುವಂಥದ್ದು. ವಿ.ವೈ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಇವತ್ತು ಅವರ ಕುರ್ಚಿಗೆ ಕಂಟಕ ಬಂದಿರುವಂಥದ್ದು. ಆಣೆ ಪ್ರಮಾಣ ಆಣೆ ಪ್ರಮಾಣ ಆಣೆ ಪ್ರಮಾಣ ಅಂತ ಹೇಳ್ತಾ ವಿಜೇಂದ್ರರವರು ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಅವರ ಪಕ್ಷದವರೇ ಅವರಿಗೆ ತಿರುಗು ಬಿದ್ದಿದ್ದಾರೆ. ಇವೆಲ್ಲವೂ ಸಹ ಈ ಹೋರಾಟಗಾರರ ಮೇಲೆ ಏನು ಇವರು ವಾಗ್ದಾಳಿಗಳನ್ನು ನಡೆಸ್ಕೊಳ್ತಾ ಬಂದರು, ಇಲ್ಲಿ ದಾರಿ ತಪ್ಪಿಸೋವಂಥ ಕೆಲಸ ಮಾಡಿದ್ರು, ಧರ್ಮಯುದ್ಧದ ಕೆಲಸ ಮಾಡಿದ್ರು. ಇವತ್ತು ಆರ್ ಅಶೋಕ್ ಅವ್ರ ಮೇಲೆ ಸಹ ತೂಗುಗತ್ತಿ ಬೀಸ್ತಾ ಇದೆ. ವಿಜೇಂದ್ರನವ್ರ ಮೇಲೆ ತೂಗುಗತ್ತಿ ಇದೆ. ಅವರೇ ಹೇಳ್ತಾರೆ, ನಮ್ಮ ಪಕ್ಷದವರೇ ನನ್ನ ಮೇಲೆ ತಿರುಗು ಬಿದ್ದಿದ್ದಾರೆ ಅಂತಂದರೆ ಇದು ಯಾವ ಶಕ್ತಿ ಅಂತೇಳಿ ನೀವೇ ಊಹಿಸ್ಕೊಳ್ಳಿ. ಯಾವ ಶಕ್ತಿ ಅಂತೇಳಿ ನೀವೇ ಊಹಿಸ್ಕೊಳ್ಳಿ. ನಾವು ಈ ಹೋರಾಟದ ಒಂದು ಭಾಗ. ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ಈ ಹೋರಾಟದ ಒಂದು ಭಾಗ. ಈ ಹೋರಾಟದ ಜೊತೆಲಿ ನಾನು ಸಹ ಒಂದು ಸಣ್ಣ ದನಿಯಾಗಿದ್ದೇನೆ. ನನಗೆ ಅಲ್ಲಿ ನ್ಯಾಯ ಬೇಕು ಅಷ್ಟೇ. ಅಲ್ಲಿ ನಡೆದಿರುವಂತಹ ಸೌಜನ್ಯ ಪ್ರಕರಣ ಇರ್ಬೋದು, ಆನೆ ಮಾವುತನ ವಿಚಾರ ಇರ್ಬೋದು, ಚಿನ್ನಯ್ಯ ಊತ ಹಾಕಿರುವಂಥ ಅಸ್ಥಿಪಂಜರಗಳಿರ್ಬೋದು, 74 UDRಗಳಿರ್ಬೋದು, ಎಲ್ಲದಕ್ಕೂ ನನಗೆ ನ್ಯಾಯ ಬೇಕು. ನಾನು ಈ ದೇಶದ ಪ್ರಜೆ, ನಾನೊಬ್ಬ ಹಿಂದೂವಾಗಿ, ಒಬ್ಬ ಪತ್ರಕರ್ತನಾಗಿ ಅಲ್ಲಿ ಆಗಿರುವಂತಹ ಅನ್ಯಾಯವನ್ನು ಹೊರಗಡೆ ತರಬೇಕು, ಮುಖವಾಡ ಕಳಚಬೇಕು. ಇದಕ್ಕೋಸ್ಕರವಾಗಿ ನನ್ನದು ಒಂದು ಸೇವೆ ಇದೆ ಅಂಥೇಳಿ ನನಗೆ ಸಿಗುವಂತಹ ಸಮಯದಲ್ಲಿ ನಾನು ಧ್ವನಿ ಎತ್ತುತ್ತಾ ಇರ್ತೇನೆ. ನನ್ನ ಜೀವನವೂ ಸಹ ನಾನು ಸಹ ಈ ಹೋರಾಟದಲ್ಲಿ ಇದ್ದೇನೆ ಅಂಥೇಳಿ ನನಗೆ ಹೆಮ್ಮೆ ಇದೆ. ಒಬ್ಬ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಅವ್ರ ತಂದೆಯ ಆಶೀರ್ವಾದದೊಂದಿಗೆ ದೊಡ್ಡದಾಗಿ ಬಂದಂಥವರು, ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಂಥವರು, ಇವತ್ತು ಒಂದು ಅಡ್ಡ ಮತದಾನದ ಹೆಸರಿನಲ್ಲಿ ತಪ್ಪೊಪ್ಪಿಗೆಯನ್ನು ತೊಡೋದಕ್ಕೆ ಧರ್ಮಸ್ಥಳದಲ್ಲಿ ಏನು ಮಂಜುನಾಥ ಸ್ವಾಮಿಯ ಮುಂದೆ ಬಂದಿರುವಂಥದ್ದು. ಇದನ್ನೇ ಹೇಳ್ತಾ ಇರುವಂಥದ್ದು. ಕಾಲಚಕ್ರ ತಿರುಗುತ್ತಾ ಇರುತ್ತೆ, ಕಾಲಚಕ್ರ ತಿರುಗುತ್ತಾ ಇರುತ್ತೆ. ಇದು 2 ವರ್ಷ 3 ವರ್ಷ ಅಲ್ಲ, ಕೇವಲ 1 ವರ್ಷ. ಧರ್ಮಯುದ್ಧ ಕಾರ್ ರ್ಯಾಲಿ ಆಗಿದ್ದು ಎಷ್ಟು ವರ್ಷಗಳಾಗಿಲ್ಲ, 1 ವರ್ಷದಲ್ಲಿ ಇಷ್ಟು ನಡೆದಿರುವಂಥದ್ದು ನೀವು ಗಮನಿಸಿ ನೋಡಿ. ಇದೆಲ್ಲವೂ ಸಹ ಒಂದು ಶಕ್ತಿ ರೀ.
ಒಂದು ಈ ದೇವರುಗಳ ಶಕ್ತಿನೂ ಹೌದು. ಈ ಸೌಜನ್ಯಗೆ ದೇವಸ್ಥಾನ ಕಟ್ಟಿದಾರಲ್ಲ, ಸೌಜನ್ಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ, ಆ ಶಕ್ತಿ, ಆ ಪವರ್ ಇದೆಯಲ್ಲ, ಆ ಪವರ್, ಆ ಶಕ್ತಿ ಇವತ್ತು ಇವ್ರಿಗೆಲ್ಲರಿಗೂ ಸಹ ಒಂದು ಪಾಠವನ್ನು ಕಲಿಸ್ತಾ ಇರುವಂಥದ್ದು. ಗಮನಿಸಿ, ಇದೇನೋ ಉತ್ಪ್ರೇಕ್ಷೆಯಾಗಿ ಮಾತನಾಡ್ತಾ ಇರೋದಲ್ಲ, ಇದೇನೋ 1,000 2,000 ವ್ಯೂಸ್ ಬರುತ್ತೆ ಅನ್ನೋದು ವಿಚಾರದಕ್ಕಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬಹುತೇಕರು ಇವತ್ತಿಗೂ ನಮ್ಮ ಹಿಂದೂಗಳಲ್ಲಿ ದೇವರನ್ನು ನಂಬ್ತೀವಿ, ಭವಿಷ್ಯವನ್ನು ನಂಬ್ತೀವಿ, ಎಲ್ಲವನ್ನೂ ನಂಬುವಂಥವರು ನಾವು. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬೆಳಗ್ಗೆ ಎದ್ದರೆ ಈ ಕವಡೆ ಜ್ಯೋತಿಷಿ ಹೇಳೋರಿಂದ ಹಿಡಿದು ನಾಮಗಳನ್ನು ಹಾಕ್ಕೊಂಡು ಜ್ಯೋತಿಷಿಗಳು ಕೂತ್ಕೊಂಡು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಎದುರಿಸ್ತಾರಲ್ಲ, ಭವಿಷ್ಯ ಜ್ಯೋತಿಷಿಗಳು ಹೇಳ್ತಾರಲ್ಲ, ಅವರನ್ನೂ ನಂಬುವಂತಹ ಜನ ನೀವು. ಒಂದು ಸಾರಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ವಿಚಾರದಲ್ಲಿ, ಈ ಹೋರಾಟದಲ್ಲಿ ಯಾರ್ಯಾರು ವಿರೋಧ ವ್ಯಕ್ತಪಡಿಸಿದ್ರೋ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರುವಂಥವರು. ಬಿಟ್ಟು ಸೂರ್ಯ ಇರ್ಬೋದು, ಅದಾದ ನಂತರ ರಾಕೇಶ್ ಶೆಟ್ಟರ್ ಇರ್ಬೋದು, ಜಯಪ್ರಕಾಶ್ ಶೆಟ್ಟರ್ ಇರ್ಬೋದು, ಶೋಭಾ ಮಳವಳ್ಳಿ ಅವರು ಇರ್ಬೋದು, ಕಿರೀಟಿ ಇರ್ಬೋದು, ಅಜಿತ್ ಹನುಮಕ್ಕನವರು ಇವತ್ತು ಸಂಪಾದಕರಾಗಿದ್ದಂಥವರು ಹೊರಗಡೆ ಬಂದಿದ್ದಾರೆ. ಅವರು ಅಂದರೆ ಮಾಮೂಲಿ ಆ್ಯಂಕರ್ ಆಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ಇವರೆಲ್ಲರನ್ನ ನೀವು ನೋಡ್ತಾ ಬನ್ನಿ, ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗೆ ಸಿಗಾಕೊಂಡಿರುವಂಥವರೇ. ಇನ್ನೂ ಒಂದಷ್ಟು ಜನ ಇವತ್ತು ಆರ್ ಅಶೋಕ್ ಮೇಲೆ ತೂಗುಗತ್ತಿ ಬೀಸ್ತಾ ಇದೆ. ಅವರು ಯಾವತ್ತವರನ್ನು ತೆಗಿತಾರೋ ಗೊತ್ತಿಲ್ಲ. ವಿಜೇಂದ್ರನ ರಾಜ್ಯಾಧ್ಯಕ್ಷ ತೆಗೆದು ಸೋಮಣ್ಣ ಅವರು ಕೊಡಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ ಅನ್ನೋ ವಿಚಾರ. ಇವತ್ತು ರಾಜ್ಯಾಧ್ಯಕ್ಷರಾಗಿ ಸೋಮಣ್ಣ ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ, ಈ ಸುದ್ದಿ ಬರ್ತಾ ಇದೆ. ಆರ್ ಅಶೋಕ್ ಬದಲಾಗಿ ಬೇರೆ ಒಬ್ಬರು ಕೊಡಬೇಕು ಅಂತೇಳಿ, ಅರವಿಂದ ಬೆಲ್ಲದವರಿಗೆ ಕೊಡಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥ ವಿಚಾರ. ವಿರೋಧ ವ್ಯಕ್ತಪಡಿಸ್ತಾ ಇರುವಂಥವ್ರು ಯಾರ್ಯಾರು ಏನೇನಾಗ್ತಾ ಇದ್ದಾರೆ ಗಮನಿಸಿ ನೋಡಿ ನೀವು. ವೈ ವಿಜೇಂದ್ರರವರು ಏನೋ ಮಾಡೋಕ್ಕೆ ಹೋದರು, ಏನೋ ಸ್ಕೋಪ್ ತಗೊಳಕ್ಕೆ ಹೋದರು. ಕೊನೆಯ ಪಕ್ಷ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆಗಿರುವಂಥ ಅರ್ಜಿ ಯಾವ ಸ್ಟೇಜಲ್ಲಿದೆ? ನಾನು ಅಮಿತ್ ಶಾ ಅವ್ರ ಜೊತೆ ಮಾತನಾಡಬೇಕಾ, ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾ, ನಡ್ಡಾ ಅವ್ರ ಜೊತೆ ಮಾತಾಡಬೇಕಾ, ಈಗ ಹೊಸ ಅಧ್ಯಕ್ಷರ ಜೊತೆ ಮಾತಾಡಬೇಕಾ, ಇಲ್ಲಿ ಏನು ಬೇಕು ಅದನ್ನೇ ನಿಮಗೆ ಸಹಕಾರ ಕೊಡಬೇಕಾ? ಇದರ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಕರಾವಳಿಯ ಭಾಗದ ಶಾಸಕರಿಗೆ ಒಂದು ಮಾರ್ಗದರ್ಶನ ಕೊಡಲಿಲ್ಲ. ದಿಢೀರಂತ ಬಂದು ಮಂಜುನಾಥ ಸ್ವಾಮಿ ಮುಂದೆ ಬಂದು ತಪ್ಪು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತೇಳಿ ವರದಿ ಆಗ್ತಾ ಇದೆ. ಇದೇ ಸತ್ಯ. ಕಲಿಯುಗದಲ್ಲೂ ಸತ್ಯ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಯಾವ ಚಿನ್ನಯ್ಯ ಬಂದು ಇಷ್ಟು ವರ್ಷಗಳ ನಂತರ ಬಂದು ನಾನಿಲ್ಲಿ ಊತ ಹಾಕಿದ್ದೀನಿ ಅಂತ ಹೇಳ್ತಾನೆ ಅಂತಂದರೆ ಇದು ಒಂದು ಕಾಣದ ಕೈ, ಒಂದು ಶಕ್ತಿ ಚಿನ್ನಯ್ಯನ ಮೂಲಕ ತರಿಸಿರುವಂಥದ್ದು. ಇವತ್ತು ಚಿನ್ನಯ್ಯ ಉಲ್ಟಾ ಹೊಡೆದಿರ್ಬೋದು, ಆದರೆ ಕೋರ್ಟ್ ನ್ಯಾಯಾಲಯದಲ್ಲಿ ಅದನ್ನು ವಾದ ಮಾಡಿ ಗೆಲ್ಲುವಂತಹ ಬಾಲನ್ನಂತಹ ಶ್ರೇಷ್ಠ ವಕೀಲರುಗಳು ಈ ಹೋರಾಟದ ಜೊತೆಯಲ್ಲಿದ್ದಾರೆ. ಇವರು 74 UDRಗಳ ಮೇಲೆ FIR ಆಗಬೇಕು ಅಂತ ಹೇಳಿದಾಗಲೇ, ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸೌಜನ್ಯ ಪ್ರಕರಣ ಓಪನ್ ಆಗ್ತಾ ಇದೆ ಅಂತ ಗೊತ್ತಾದಾಗಲೇ ನೀವು ತಿಳ್ಕೊಳ್ಬೇಕು, ಇದು ಕಲಿಯುಗದಲ್ಲಿ ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ. ಸತ್ಯವನ್ನು ಗೆಲ್ಲಿಸೋದಕ್ಕೆ ಹೋರಾಟಗಾರರು, ಪ್ರಾಮಾಣಿಕವಾದಂತಹ ಹೋರಾಟಗಾರರು ಇದ್ದಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಈ ಬಾಲನ್ ಸರ್, ಬಾಲಕೃಷ್ಣ ಅವರು, ಮೋಹಿತ್ ಅವರು, ಅಕ್ಷತಾ ಶೆಟ್ಟಿ ಅವರು, ಭಾಳಷ್ಟು ವಕೀಲರುಗಳು, ಇವರೆಲ್ಲರೂ ಇರೋದಕ್ಕೆ ಇವತ್ತು ಈ ಹೋರಾಟ ಇನ್ನೂ ಜೀವಂತವಾಗಿರುವಂಥದ್ದು. ಸತ್ಯ ಹೊರಗಡೆ ಬರುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಪ್ರಸನ್ನ ರವಿ ಆಗಿರ್ಬೋದು, ಅಜಯ್ ಅವರಾಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇವರೆಲ್ಲರೂ ಸಹ ಇವತ್ತು ಸತ್ಯವನ್ನು ಗೆಲ್ಲಿಸಬೇಕಾಗಿರುವಂಥದ್ದು. RTI ಮೂಲಕ ದಾಖಲೆಗಳನ್ನು ಸಂಗ್ರಹಣ ಮಾಡಿರುವಂಥ ಜಯಂತ್ ಟಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರದಿಂದ ಏನು ಬರಬೇಕೋ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾರಲ್ಲ. ಇಂತಹ ಹೋರಾಟಗಾರರು ಇರುವವರೆಗೂ ಇಂತಹ ಅನ್ಯಾಯ ಮಾಡಿದಂಥವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಸೌಜನ್ಯ ದೇವಿ ಇವರೆಲ್ಲರೂ ಸಹ ಇವರಿಗೆ ಪಾಠ ಕಲಿಸ್ತಾನೇ ಇರ್ತಾರೆ, ಎಚ್ಚರಿಕೆ ಗಂಟೆ ಕೊಡ್ತಾನೇ ಇರ್ತಾರೆ. ಇದು ಪಾಠ ಆಗಬೇಕು ಸ್ನೇಹಿತರೆ. ವೈ ವಿಜೇಂದ್ರರವರು ರಾಜ್ಯಾಧ್ಯಕ್ಷರಾಗಿದ್ದಂಥವರು, ಧರ್ಮಯುದ್ಧ ಮಾಡಿದಂಥವರು. ಇವತ್ತು ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ.